ಬಿಡಲ್ಲ, ಯಾರೇ ಆಗಿರ್ಲಿ ಬಿಡೋದಿಲ್ಲ. ಇದನ್ನು ತಡೆಯಲು ಅಮಾವಾಸ್ಯೆಯಲ್ಲಿ ಹುಟ್ಟಿರೋ ಒಬ್ಬ ವ್ಯಕ್ತಿ ಬೇಕು. ಅವರನ್ನು ನಾನೇ ಕರ್ಸ್ಕೊಂತೀನಿ. ಓಂ ನಮಃ ಶಿವಾಯ ಹರ ಹರ ಮಹಾದೇವ್. ಓಂ ನಮಃ ಶಿವಾಯ ಹರ ಹರ ಮಹಾದೇವ್. ಓಂ ಹೆದರ್ಬೇಡ, ನಾನೇ ಕರ್ಸ್ಕೊಂಡೆ ನಿನ್ನ. ಯಾಕೆ ಸ್ವಾಮಿ? ಏನ್ ಸ್ವಾಮಿ? ಎಲ್ಲ ಹೇಳ್ತೀನಿ, ಕುತ್ಕೋ. ನೋಡು, ನೀನು ಅಮಾವಾಸ್ಯೆ ಹುಟ್ಟಿರುವ ಕಾರಣದಿಂದ ಈ ಊರಿನ ಪ್ರಾಣ ನಿನ್ನ ಕೈಯಲ್ಲಿದೆ. ಏನ್ ಹೇಳ್ತಿದ್ದೀರಾ ಸ್ವಾಮಿ? ನಾಳೆ ಅಮಾವಾಸ್ಯೆ ಇರುವ ಕಾರಣದಿಂದ ಆ ಭೂತ ಇಡೀ ಊರನ್ನೇ ಭಸ್ಮ ಮಾಡುತ್ತೆ. ಹೌದಾ? ಅದಕ್ ನಾನೇನ್ ಮಾಡ್ಬೇಕು ಸ್ವಾಮಿ? ನೋಡು, ನೀನು ಭೂತ ಇರುವ ಜಾಗಕ್ಕೆ ಹೋಗ್ಬೇಕು. ಏನ್ ಹೇಳ್ತಿದ್ದೀರಾ ಸ್ವಾಮಿ? ಅಲ್ಲಿ ಹೋದವರು ಜೀವಂತವಾಗಿ ಬಂದೇ ಇಲ್ಲ. ಹೌದು, ನಾಳೆ ನೀನು ಹೋಗ್ಲೇಬೇಕು, ಇಲ್ಲಾಂದ್ರೆ ಊರಿನ ಜನ ಪ್ರಾಣ ಹೋಗುತ್ತೆ. ಆಯ್ತು ಸ್ವಾಮಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಊರಿನ ಜನ ಚೆನ್ನಾಗಿರ್ಲಿ. ಒಳ್ಳೆಯದು, ನೀನಿರು. ಭೂತ ನಿಂಗೇನು ಮಾಡಬಾರ್ದು, ಕೈ ಕೊಡು. ತಗೋ, ಭೂತ ಮೇಲಾಕು. ಇದ್ರ ಮೇಲೆ ರಕ್ತ ಬೀಳ್ದಂಗ್ ನೋಡ್ಕೋ. ಹೋಗ್ಬಿಟ್ಟು ಬರ್ತೀನಿ ಸ್ವಾಮಿ. ಒಳ್ಳೇದಾಗ್ಲಿ, ಶಿವ ಇರ್ತಾನೆ. ಭಯ ಪಡ್ಬೇಡ, ನಾನು ನಿನ್ನೇನು ಮಾಡೋದಿಲ್ಲ. ಏ ನಿಲ್ಸು ನಿನ್ನ ಕತೆ ಪುರಾಣ. ನೀನ್ ಯಾಕೆ ನಮ್ಮೂರಿನ ಜನನ ಸಾಯಿಸ್ತಾ ಇರೋದು? ನಿಮ್ಮೂರ ಜನಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಒಂದಿನ ಏನಾಯ್ತು ಅಂದ್ರೆ, ಯಾರೋ ನನ್ನ ಕರ್ಕೊಂಬಂದಂಗಾಯ್ತು. ನನ್ನ ಮೇಲೆ ಬೆಂಕಿ ಬಿಸಿ ಬೀಳ್ತಾ ಇತ್ತು. ಮಂತ್ರ ಕೇಳಿಸ್ತಾ ಇತ್ತು. ಅವನ ಪಾದದಲ್ಲಿ ಕರಿ ಚುಕ್ಕೆ ಇತ್ತು. ಬಹಳ ಚೆನ್ನಾಗೈತೆ ನಿನ್ ಸ್ಟೋರಿ.
ಇದೆಲ್ಲ ನಾನ್ ನಂಬಲ್ಲ. ಸ್ವಾಮಿ, ಒಳ್ಳೇದು. ಸ್ವಾಮಿ, ನೀನ್ ಯಾರು? ಓಹಾಹಾಹಾ. ನಾನು ನೀನ್ ಅನ್ಕೊಂಡಿರೋ ಒಳ್ಳೆ ಮಂತ್ರವಾದಿ ಅಲ್ಲ. ಈ ಊರಿನಲ್ಲಿ ಅಮಾಸೆಯಲ್ಲಿ ಹುಟ್ಟಿರುವ ಜನರನ್ನು ಸಾಯಿಸ್ತಾ ಇದ್ದಿದ್ ನಾನೇ. ಏನ್ ಹೇಳ್ತಾ ಇದೀಯ ನೀನು? ಮತ್ತೆ ನನ್ನ ಕರ್ಸಿದ್ದು ಊರಿನ ಜನ ಯಾಕೆ ಸಾಯಿಸ್ತಾ ಇದೀಯ ನೀನು? ಆ ಭೂತ ನನ್ನನ್ನು ಸಾಯಿಸಕ್ಕೆ ಹುಡುಕ್ಲಾಡುತ್ತಿತ್ತು. ಅದು ನನಗಿಂತ ಶಕ್ತಿಶಾಲಿ. ಅದಕ್ಕೆ ನೀನನ್ನು ಕರೆಸಿಕೊಂಡೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೆ ನೀನು? ಬಂಗಾರ. ಪ್ರತಿ ಅಮಾಸೆಯಲ್ಲಿ ಹುಟ್ಟಿರುವ ವ್ಯಕ್ತಿಯನ್ನು ಬಂಗಾರಕ್ಕೆ ಬಲಿ ಕೊಟ್ಟು ಬಂಗಾರ ಎತ್ತುವುದೇ ನನ್ನ ಕೆಲಸ. ಇದ್ರ ಮೇಲೆ ರಕ್ತ ಬೀಳ್ದಂಗ್ ನೋಡ್ಕೋ. ಈಗ ನನಗೆ ಶಾಂತಿ ಸಿಗುತ್ತು.